ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ ನಿಮಗೆ ವೆಲ್ಕಮ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ತಿದ್ದೀರಲ್ಲ, ನನ್ನ ಹತ್ರ ತುಂಬಾ ರಿಬ್ಬನ್ಸ್, ಟೇಪ್ಸ್, ವೈಯರ್ಸ್ ಈ ಥರ ಕ್ರಾಫ್ಟ್ ಐಟಮ್ಸ್ ತುಂಬಾ ಇತ್ತು. ಸೊ ಅದನ್ನೆಲ್ಲ ಹಾಗಾಗಿ ಇಟ್ಬಿಟ್ಟಿದೆ. ಅದೆಲ್ಲ ಮಿಕ್ಸಪ್ ಆಗಿ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಸೊ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಆರ್ಗನೈಸರ್ನ ಮಾಡೋಕ್ಕೆ ನಾನು ಇಲ್ಲೊಂದು ಕಾರ್ಡ್ಬೋರ್ಡ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಒಂದು ಸೈಡ್ ಓಪನ್ ಆಗೋ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಾನು ಸೈಡ್ಸಲ್ಲಿ ಓಪನ್ ಆಗದೇ ಇರಲಿ ಅಂತ ಟಿಕ್ಸೋ ಟೇಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದು ಸೈಡ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಶೀಟ್ನ ನಾವು ವೇಸ್ಟ್ ಮಾಡೋದು ಬೇಡ. ಇದನ್ನು ಯೂಸ್ ಮಾಡಿಕೊಂಡು ನಾವು ಪಾರ್ಟಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತೋರಿಸಿರೋ ಹಾಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಚಿಕ್ಕ ಸೈಜಲ್ಲಿ ಬೇಕೋ ಇಲ್ಲ ದೊಡ್ಡ ಸೈಜಲ್ಲಿ ಬೇಕೋ ಇಲ್ಲ ಡಿಸ್ಟೆನ್ಸ್ ಕಡಿಮೆ ಇರಬೇಕು ಜಾಸ್ತಿ ಇರಬೇಕು ಅನ್ನೋ ಪ್ರಕಾರ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿಕೊಂಡು ಬಾಕ್ಸ್ನ ಸೈಡ್ಸ್ಗೆ ನೀಟಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದು ಒಳ್ಳೆ ಫಿನಿಶಿಂಗ್ ಲುಕ್ ಎಡ್ಜಸ್ಸಲ್ಲಿ ಬರುತ್ತೆ. ಅದೇ ರೀತಿ ನಾವು ಪಾರ್ಟಿಷನ್ಗೆ ಅಂತ ಕಟ್ ಮಾಡ್ಕೊಂಡಿರೋ ಪೀಸಸ್ನು ಕೂಡ 4 ಸೈಡಲ್ಲೂ ಮಾಸ್ಕಿಂಗ್ ಟೇಪಿಂದ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇವಾಗೆಲ್ಲ ನೀಟಾಗಿ ಪೇಸ್ಟ್ ಆಗಿದೆ. ಸೊ ಇವನ್ನೆಲ್ಲ ಒಂದೊಂದಾಗಿ ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅದನ್ನ ನೋಡಿಕೊಂಡು ನಾವು ಒಂದೊಂದೇ ಸ್ಟಿಕ್ ಮಾಡ್ತಾ ಹೋಗೋಣ. ನೋಡಿದ್ರಲ್ಲ, ಇವಾಗ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸೈಡ್ಸಲ್ಲಿ ಮಾಸ್ಕಿಂಗ್ ಟೇಪಿಂದ ಕೂಡ ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಬನ್ನಿ ನಾವು ಇವಾಗ ಪೇಂಟ್ನ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಇಲ್ಲಿ ವೈಟ್ ಜೆಸ್ಸೋನ ಯೂಸ್ ಮಾಡಿದ್ದೀನಿ. ಇಲ್ಲ ಅಂದರೆ ನೀವು ವೈಟ್ ಅಕ್ರೆಲಿಕ್ ಪೇಂಟನ್ನು ಕೂಡ ಯೂಸ್ ಮಾಡ್ಕೊಬೋದು. ನೋಡ್ತಿದ್ದೀರಲ್ಲ, ಇವಾಗ ಇನ್ಸೈಡ್ ಮತ್ತು ಔಟ್ಸೈಡ್ ಸರ್ಫೇಸಲ್ಲೂ ಕೂಡ ನೀಟಾಗಿ ಪೇಂಟ್ ಮಾಡ್ಕೊಳ್ಳಿ. ಒಂದು ಕೋಟ್ ಸಾಕಾಗುತ್ತೆ. ನಾನು ಇರಲಿ ಅಂತ ಡಬಲ್ ಕೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾನು ಇಲ್ಲಿ ನೀಟಾಗಿ ಲೈನ್ಸ್ ಡ್ರಾ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ನಾನು ಇಲ್ಲಿ ರೈನ್ಬೋ ಥೀಮಲ್ಲಿ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮಗೆ ಇಷ್ಟ ಆಗಿರೋ ಡ್ರಾಯಿಂಗ್ಸ್ನ ಕೂಡ ಡ್ರಾ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ಲೈಟ್ ಟು ಡಾರ್ಕ್ ಅಂತ ನಾನು ಇಲ್ಲಿ ಪೇಂಟ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಸೊ ಜೆಸ್ಸೋ ಯೂಸ್ ಮಾಡೋದ್ರಿಂದ ಅಥವಾ ವೈಟ್ ಅಕ್ರೆಲಿಕ್ ಕಲರ್ಸ್ನ ಬೇಸಾಗಿ ಯೂಸ್ ಮಾಡೋದ್ರಿಂದ ಏನು ಯೂಸ್ಫುಲ್ ಅಂದರೆ, ನಾವು ನೆಕ್ಸ್ಟ್ ಅದ್ರ ಮೇಲೆ ಮಾಡೋ ಪೇಂಟು ತುಂಬ ಬ್ರೈಟಾಗಿ ನೀಟಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ. ಸೊ ಅದಕ್ಕೆ ನಾವು ಯಾವಾಗಲೂ ಬೇಸಲ್ಲಿ ವೈಟ್ ಅಕ್ರೆಲಿಕ್ ಯೂಸ್ ಮಾಡಬೇಕು. ಅದು ಯಾವಾಗ ಅಂದರೆ ಈ ಥರ ಡಾರ್ಕ್ ಸರ್ಫೇಸಲ್ಲಿ ಇದ್ದಾಗ.
ಓಕೆ, ಸೊ ಅದೇ ಕಲರ್ಸ್ನ ನಾನು ಇಲ್ಲಿ ಬಾರ್ಡರ್ಸಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಪೇಂಟ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ನಮ್ಮ ಆರ್ಗನೈಸರ್ ಅಂತ. ಸೊ ಬನ್ನಿ ಇವಾಗ ನಮ್ಮೆಲ್ಲ ಐಟಮ್ಸ್ನ ಇದರಲ್ಲಿ ಹಾಕಿ ಆರ್ಗನೈಸ್ ಮಾಡೋಣ. ಇದರಲ್ಲಿ ನೀವು ಇದೇ ರೀತಿ ಐಟಮ್ಸ್ನ ಯೂಸ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಹೇರ್ ಆ್ಯಕ್ಸಸರೀಸ್, ಜ್ಯುವೆಲರೀಸ್, ಚಿಕ್ಕ ಪುಟ್ಟ ಐಟಮ್ಸ್ನು ಕೂಡ ಈ ಥರ ಆರ್ಗನೈಸ್ ಮಾಡಿ ಇಡ್ಬೋದು. ಥ್ರೆಡ್ಸ್, ಬ್ಯಾಂಗಲ್ಸ್ ಆ ಥರ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಆದರೆ ನೀವು ಕೂಡ ಈ ವಿಡಿಯೋನ ಒಮ್ಮೆ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.